ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಿತಿಲದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪ ಕ್ಷಮಾಪಣೆ ನಿಶ್ಚಯ, ಪಾಪ ಕ್ಷಮಾಪಣೆ ಭರವಸೆ, ಪಾಪ ಕ್ಷಮಾಪಣೆ ಸಂಬಂಧಿಸಿದ ಪ್ರಾರ್ಥನೆಗಳನ್ನು ವಾಕ್ಯದ ಮುಖಾಂತರ ಧ್ಯಾನಿಸ್ತಿರುವಲ್ಲಿ ಈ ಮುಂಜಾನೆ ನಾವು ಓದುವಂಥ ದೇವರ ವಾಕ್ಯದ ಭಾಗವು ಏಷಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5-7 ವಚನಗಳು. ಪ್ರವಾದಿಯಾದ ಏಷಾಯನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5-7 ವಚನಗಳು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡುವೆಂದು ಕೂಗಿಕೊಳ್ಳಲು ಸರಾಫೀರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ಶ್ರೇಷ್ಠ ಬೋಧಕನಾದ ದೇವರ ಆತ್ಮನು ತಾನೇ ನಮಗೆ ವಾಕ್ಯಗಳನ್ನ ಬೋಧಿಸಿ ದೇವರ ವಾಕ್ಯದಲ್ಲಿ ದಿನಕ್ಕೆ ಹೆಚ್ಚಾಗಿ ಬೆಳೆಯೋದಕ್ಕೆ ನಮಗೆ ಬಲವನ್ನು ಅನುಗ್ರಹಿಸಲಿ. ಈ ದಿನ ನಾವು ಓದಿದ ಈ ವಾಕ್ಯವು ಪ್ರವಾದಿಯಾದ ಏಷಾಯನಿಗೆ ಉಂಟಾದ ಒಂದು ಅದ್ಭುತವಾದ ದೈವಿಕ ಅನುಭವ. ಇಲ್ಲಿ ಈ 6ನೇ ಅಧ್ಯಾಯದ ಆರಂಭ ಒಂದು ವಿಶೇಷವಾದ ಸಂಗತಿ. ಅರಸನಾದ ಉಜ್ಜಿಯನು ಆತನು ತೀರಿ ಹೋದಂಥ ಆ ವರ್ಷದಲ್ಲಿ ದೇವರು ಉನ್ನತೋನ್ನತ ಸಿಂಹಾಸನದಲ್ಲಿ ಆಸೀನರೂಢನಾಗಿರುವುದನ್ನು ಏಷಾಯನಿಗೆ ತೋರಿಸ್ತಾನೆ. ಹೀಗೆ ಆತನಿಗೆ ಪ್ರಕಟಿಸಿಕೊಳ್ತಾನೆ. ಒಂದು ವೇಳೆ ಏಷಾಯನು ಯಾವ ವಿಧದಲ್ಲಿ ಕಾಯ್ತಿದ್ನೋ ಗೊತ್ತಿಲ್ಲ. ಅರಸನು ತೀರಿ ಹೋದರೆ ಮುಂದೇನೋ ಎಂಬಂಥ ಪ್ರಶ್ನೆ ಆತನಿಗೆ ಬಂತು ಅಥವಾ ಏನೋ ಗೊತ್ತಿಲ್ಲ. ಆದರೆ ದೇವರು ತಾನೇ ಸಿಂಹಾಸನದಲ್ಲಿ, ಆ ಪರಲೋಕದಲ್ಲಿ ಆಸೀನನಾಗಿರುವುದನ್ನು ತೋರಿಸ್ತಾನೆ. ಒಬ್ಬನೇ ಪರಲೋಕದ ದೇವರು ಆತನು ನಿತ್ಯ ರಾಜನು, ಎಂದೆಂದಿಗೂ ಅರಸನು, ಆತನು ಶಾಶ್ವತ ಅರಸ, ಮಹಾಪ್ರಭಾವುಳ್ಳ ಅರಸ, ಯುಗಾಂತರಗಳಿಗೂ ಸರ್ವಯುಗಗಳ ಅರಸ. ತಾನು ಸಿಂಹಾಸನದ ಮೇಲೆ ಇದ್ದು ತಾನು ಆಳ್ವಿಕೆ ಮಾಡುವ ಆ ದೃಶ್ಯವನ್ನು ತೋರಿಸ್ತಾನೆ. ಅದೇ ವೇಳೆಯಲ್ಲಿ ಆ ಪರಲೋಕದಲ್ಲಿ ಆತನ ಸನ್ನಿಹ ದೂತರುಗಳು, ಅಂದರೆ ಇಲ್ಲಿ ಸರಾಫಿಯರು, ದೇವರನ್ನ 6 ರೆಕ್ಕೆಗಳಲ್ಲಿ 2 ರೆಕ್ಕೆಗಳನ್ನು ಬಡಿಯುತ್ತಾ 2 ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಳ್ತಾ, 12 ರೆಕ್ಕೆಗಳಿಂದ ತಮ್ಮ ಪಾದಗಳನ್ನು ಮುಚ್ಚಿಕೊಳ್ತಾ ದೇವರನ್ನ ಮಹಾಶಬ್ದದಿಂದ ಆರಾಧಿಸ್ತಾರೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನೆಂಬುದಾಗಿ ಬರ್ತದೆ. ಮುಂದೆ ಬರ್ತದೆ, ಕೂಗುವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರವೆಲ್ಲ ತುಂಬಿತು. ಇಂಥ ಒಂದು ಮಹಿಮೆಯ ದೃಶ್ಯವನ್ನು ಆತನು ಕಾಣ್ತಾನೆ. ಈ ದೃಶ್ಯವನ್ನು ಕಾಣುತ್ತಲೇ ಏಷಾಯನು ಆತನು ಬಲವಾಗಿ ರೋಧಿಸ್ತಾನೆ, ತನ್ನೊಳಗೆ ವೇದನೆ ಸಂಕಟ ಅನುಭವಿಸ್ತಾನೆ. ಕಾರಣ ಆತನು ಹೇಳಿಕೊಳ್ತಾನೆ, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ. ಮಹಾಮಹಿಮನಾದ ದೇವರನ್ನು ಕಂಡಾಗ ರಕ್ತ ಮಾಂಸದ ಈ ಮನುಷ್ಯನು ಆಗ ಅರಿವಾಗ್ತದೆ, ಅಂಥ ಪ್ರಭಾವ ಉಳ್ಳ ದೇವರ ಎದುರು ನಾನೆಂಥ ಹೀನ ಮನುಷ್ಯನು, ನಾಶನಾವಸ್ಥೆಯಲ್ಲಿರುವವನು, ಲಯವಾಗುವ ಸ್ಥಿತಿಯಲ್ಲಿರುವವನು, ಹೀನ ಸ್ಥಿತಿಯಲ್ಲಿರುವವನು, ಪ್ರಾಕೃತನು, ನಾಶನಾವಸ್ಥೆಯಲ್ಲಿರುವವನು, ಪರಿಶುದ್ಧನ ಎದುರು ನಾನೆಷ್ಟು ಅಶುದ್ಧನು, ಈ ಅರಿವು ಬರ್ತದೆ. ದೇವರನ್ನ ಕಂಡ ಜನರು ಹಾಗೆ ಎದುರುತ್ತಿದ್ರು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವರು ಮುಂದಿನ ನ್ಯಾಯಸ್ಥಾಪಕನನ್ನಾಗಿ ಎಬ್ಬಿಸಲಿಕ್ಕಿದ್ದ ಸಂಸೋನನು ಹುಟ್ಟುವುದಕ್ಕೆ ಮೊದಲು ಸಂಸೋನನ ತಂದೆ ತಾಯಿಗಳಿಗೆ ಎಷ್ಟೋ ವರ್ಷ ಮಕ್ಕಳಿರಲಿಲ್ಲ. ಆದರೆ ಈಗ ಪರಲೋಕದಿಂದ ಬಂದ ದೂತನು ಅವರಿಗೆ ಹೊಲದಲ್ಲಿ ದರ್ಶನ ಕೊಡ್ತಾನೆ, ಮಾತನಾಡ್ತಾನೆ. ಅವರು ಹೇಗೆ ಮಗು ಹುಟ್ಟುವ ತನಕ ಹೇಗಿರಬೇಕು, ಆ ಮಗು ಹುಟ್ಟಿದ ಮೇಲೆ ಹೇಗಿರಬೇಕೆನ್ನುವಂಥ ನಿಯಮಗಳನ್ನು ಸೂಚಿಸ್ತಾನೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಆ ದಂಪತಿಗಳು ಹಾಗೆ ಆ ಸಂದೇಶವನ್ನು ತಿಳಿಸ್ತಾ ಆ ದೂತನನ್ನು ಕಳಿಸಿಬಿಡುವುದಕ್ಕೆ ಮನಸ್ಸಿಲ್ಲದೆ ಅವರು ಆತನನ್ನು ಉಪಚರಿಸೋದಕ್ಕೆ ಬಯಸಿ ಹೋಗಿ ಬೇಗ ಅಡುಗೆಯನ್ನು ಸಿದ್ಧಪಡಿಸಿ ತರ್ತಾರೆ. ಆತನಿದ್ದ ಬಂಡೆಯಲ್ಲಿ ಅದನ್ನು ಇಡ್ತಾರೆ.
ಅವ್ರು ನೋಡುತ್ತಿದ್ದ ಹಾಗೆಯೇ ಆ ದೂತನು ಪರಲೋಕಕ್ಕೆ ಏರಿ ಹೋಗ್ತಾನೆ. ತನ್ನ ಹೆಸರನ್ನು ಆಶ್ಚರ್ಯಕರವಾದದೆಂಬುದಾಗಿ ಪ್ರಕಟಿಸಿಕೊಳ್ತಾನೆ. ಅಗ್ನಿಜ್ವಾಲೆಯೊಳಗೆ ಏರಿ ಹೋಗ್ತಾನೆ. ಅದನ್ನು ಕಂಡಾಗ ಸಂಸೋನಿಗೆ ಸಂಸೋನ್ನ ತಂದೆ ಎಂಬುದಾಗಿ ಹೆಸರುಗೊಂಡ ಮಾನೋಹನು ಆತನು ತನ್ನ ಹೆಂಡತಿಗೆ ಹೇಳ್ತಾನೆ, ನಾವು ಸಾಯಬೇಕು, ದೇವರನ್ನು ಕಣ್ಣಾರೆ ಕಂಡವೆಂಬುದಾಗಿ ಆತನು ವೇದನೆ ಪಡ್ತಾನೆ. ಹಾಗಾದರೆ ಆ ದೇವರ ಅದ್ಭುತ ಅನುಭವ ಆಗುವಾಗ ನಮ್ಮ ಹೀನಸ್ಥಿತಿ ಗೊತ್ತಾಗ್ತದೆ, ನಾವೆಷ್ಟು ಮರಣ ಪಾತ್ರರು ಎನ್ನುವಂಥದ್ದು ಗೊತ್ತಾಗ್ತದೆ. ಎಲ್ಲಿಯೂ ಹೀಗೆ ಏಷಾಯ ಪ್ರವಾದಿ ಹಾಗೆ ರೋಧಿಸ್ತಾನೆ. ಆತನು ತನ್ನೊಳಗಿರುವಂಥ ದೋಷಗಳನ್ನ ಗ್ರಹಿಸುವಾಗ ಆತನು ನೇರವಾಗಿ ಕಂಡುಕೊಂಡದ್ದು ತನ್ನ ಬಾಯಿ, ತನ್ನ ತುಟಿಗಳ ಕುರಿತಾಗಿ. ಹಾಗಾಗಿ ಆತನು ಹೇಳ್ತಾನೆ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಹಾಗಾದರೆ ದೇವರ ಎದುರು ತನಗೆ ದೋಷ ಕಂಡು ಬಂದದ್ದು ತನ್ನ ಬಾಯಿಯಲ್ಲಿ. ಮೋಶೆನ ದೇವರು ಕರೆದಾಗ ಮೋಶೆ ಹೇಳ್ತಾನೆ, ನಾನು ತೊದಲು ನುಡಿಯವನು. ದೇವರು ಕರೆದು ನೇಮಿಸಿದಾಗ ಬಾಲಕನಾಗಿದ್ದ ಎರೆಮೀನು ಆತನು ಹೇಳ್ತಾನೆ, ನಾನು ಬಾಲಕನಂತಾನೆ. ಅಂದರೆ ದೇವರ ಆ ಮಹಾಜ್ಞಾನವನ್ನು, ದೇವರ ನುಡಿಗಳನ್ನು ಹೇಳುವುದಕ್ಕೆ ನಾನೆಷ್ಟು ಅಶಕ್ತನೆಂಬುದನ್ನು ಆತನು ಒಪ್ಪಿಕೊಳ್ತಾನೆ. ದೇವರು ಅವನ ತುಟಿಗಳನ್ನು ತನ್ನ ಕೈಯಿಂದ ಮುಟ್ಟಿ ತನ್ನ ಮಾತುಗಳನ್ನು ಆತನಲ್ಲಿ ಇಟ್ಟ ಸಂಗತಿ ನಾವು ಓದ್ತೇವೆ. ಹಾಗಾದರೆ ದೇವರ ಎದುರು ಬರುವಾಗ ಬಾಯಿಯ ದೋಷ ಎದ್ದು ಕಾಣ್ತದೆ. ಯೆಶಾಯನು ಹಾಗಾಗಿ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು, ತನ್ನ ಬಾಯಿಯ ದೋಷವನ್ನು ಆತನು ಒಪ್ಪಿಕೊಳ್ತಾನೆ. ಮೊನ್ನೆ ದಿವಸ ನಾವು ಇಂಥ ಒಂದು ವಾಕ್ಯವನ್ನು ನೋಡಿದ್ದೇವೆ. ಸುಳ್ಳು ಮಾತನಾಡುವವರು, ಕೆಡುಕು ಮಾತನಾಡುವ ಜನರೊಳಗೆ ದೇವರು ತನ್ನ ನುಡಿಯನ್ನಿಟ್ಟು ಅದು ತಲೆಮಾರುಗಳಿಗೆ ನಿಲ್ಲುವಂತೆ ಎಂದಿಗೂ ಅದು ಅವರ ಬಾಯಿಂದ ಇನ್ನು ತೊಲಗುವುದಿಲ್ಲ ಎಂಬುದಾಗಿ ದೇವರನ್ನು ನುಡಿದಿದ್ದಾನೆ. ಹಾಗಾದರೆ ಈ ಬಾಯಿಯ ದೋಷವನ್ನು ದೇವರು ನೀಗಿಸುವ ದೇವರು. 50ಮ ದಿವಸದಂದು ಪರಿಶುದ್ಧಾತ್ಮ ಭರಿತರಾದ ಶಿಷ್ಯರಿಗೆ ದೇವರು ಕೊಟ್ಟದ್ದು ಆತ್ಮನು ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅಲ್ಲಿ ಅವರಲ್ಲಿ ಬಂದ ಒಂದು ಮೊದಲ ಪರಿಣಾಮವನ್ನು ತೋರಿಸ್ತದೆ. ಪರಿಶುದ್ಧಾತ್ಮನ ಅವರ ಮೇಲೆ ಬಂದ ಕೂಡಲೇ ಅವರಿಗೆ ಹೊಸದಾಗಿ ನುಡಿಯುವ ಒಂದು ಸಾಮರ್ಥ್ಯ ಬಂತು. ಆ ಮಾತುಗಳನ್ನು ಆತನು ನೆರೆದ ಸಭೆ ಎದುರು ಮಾತನಾಡಿದಾಗ ಪೇತ್ರನು ಕೇಳಿದವರ ಹೃದಯದಲ್ಲಿ ಅಲುಗುನಾಟಂತಾಗಿ ಅವರೊಳಗೆ ಒಂದು ಪಶ್ಚಾತ್ತಾಪ ಬಂದು ಅವರ ದೇವರ ಕಡೆಗೆ ತಿರುಗಿಕೊಂಡ್ರು. ಯೋಹಾನ 3:34 ಯೇಸು ಕ್ರಿಸ್ತನ ಮೇಲೆ ದೇವರಾತ್ಮನ ಅಳತೆ ಇಲ್ಲದೆ ಇದ್ದುದನ್ನು ಪ್ರಸ್ತಾಪಿಸಿದಾಗ ಬರ್ತದೆ, ದೇವರು ತಾನು ಕಳಿಸಿದವನಿಗೆ ಆತ್ಮನ ವರವನ್ನು ಅಳತೆಲ್ಲದೆ ಕೊಟ್ಟದ್ರಿಂದ ಆತನು ದೇವರ ಮಾತುಗಳನ್ನೇ ಮಾತನಾಡಿದನು. ಯೇಸು ಕ್ರಿಸ್ತನ ಮಾತುಗಳಲ್ಲಿ ಯಾವ ದೋಷವೇ ಇಲ್ಲ. ಕಾರಣ ಆ ಮಟ್ಟಕ್ಕೆ ಪವಿತ್ರಾತ್ಮ ಬರೀತಾನು, ಅಳತೆಲ್ಲದೆ ದೇವರಾತ್ಮನ ಹೊಂದಿದವನು. ಹಾಗಾದರೆ ದೋಷಭರಿತರಾದ ಮನುಷ್ಯರ ಬಾಯಿಯನ್ನು ದೇವರು ಮಾರ್ಪಡಿಸಿದ ಮೇಲೆ ಅವರು ದೇವರ ಮಾತುಗಳನ್ನ ಮಾತನಾಡುವವರು. ಇವನು ಈ ರೀತಿಯಾಗಿ ತನ್ನಲ್ಲಿರುವ ಕೊರತೆಯನ್ನು ಪಾಪವನ್ನು ಒಪ್ಪಿಕೊಳ್ಳುವಾಗ ಪರಲೋಕವು ಸುಮ್ಮನೆ ಇಲ್ಲ. ಮುಂದಿನ ಮಾತುಗಳು ಬರುತ್ತದೆ, ಆತನು ವಾಸಿಸುವನೆಂಬುದಾಗಿ ಹೇಳಿ ಮುಂದೆ ಹೇಳ್ತಾನೆ, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶನಾದ ಯೆಹೋವನನ್ನು ಕಂಡುವೆಂದು ಕೂಗಿಕೊಳ್ತಾನೆ, ಅರ್ಚಿಕೊಳ್ತಾನೆ. ಕೂಡಲೇ ಆಗ ಏನಾಗ್ತದೆ, ಸೆರಾಫಿಯರಲ್ಲಿ ಒಬ್ಬನು, ದೇವನ ಆರಾಧಿಸುವ ಗುಂಪು ಸೆರಾಫಿಯರು, ಅವರಲ್ಲೊಬ್ಬನು ಯಜ್ಞವೇದಿ, ಪರಲೋಕದಲ್ಲಿ ಯಜ್ಞವೇದಿ ಇದೆ, ಯಜ್ಞವೇದಿಯಿಂದ ಆತನು ತಾನು ದಂಡಸದಲ್ಲಿ ತೆಗೆದ ಕೆಂಡವನ್ನು ಹಾಗೆ ತಂದು ಆತನು ಹಾರಿ ಬಂದು ಯೆಶಾಯನ ಬಾಯಿಗೆ ಮುಟ್ಟಿಸ್ತಾನೆ. ಓ, ಪರಲೋಕದ ಬೆಂಕಿ ಇವನ ಬಾಯಿಗೆ ತಾಕ್ತದೆ. ಕೂಡಲೇ ಒಂದು ಶಬ್ದ ಬರ್ತದೆ, ಈಗೋ ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೆಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು. ದೇವರು ತುಟಿಗಳಿಗೆ ತಾಗಿಸಿ ಅವನ ಬಾಯಲ್ಲಿರುವಂಥ ಪಾಪವನ್ನು ತೊಲಗಿಸಿ ದೋಷವನ್ನು ತೆಗೆದುಹಾಕಿ ಅವನೆಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಅಲ್ಲಿ ತೋರಿಸ್ತಾನೆ. ಎಂಥ ಅದ್ಭುತವಾದ ಸಂಗತಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪಾಪಗಳನ್ನು ಯಥಾರ್ಥವಾಗಿ ಒಪ್ಪಿಕೊಳ್ಳುವಾಗ ಪರಲೋಕವು ಸುಮ್ಮನೆ ಇರುವುದೇ ಇಲ್ಲ. ಅದು ಬಹಳ ವೇಗವಾಗಿ ಕ್ರಿಯಾಶೀಲವಾಗಿ ನಾವು ಎಷ್ಟು ಬೇಗ ನಮ್ಮ ಪಾಪಗಳನ್ನ ದೇವರ ಮುಂದೆ ಒಪ್ಪಿಕೊಳ್ತೇವೋ, ದೇವರ ಅದ್ಭುತ ಪ್ರಸನ್ನತೆ ಇದ್ದರೆ ನಮ್ಮ ಪಾಪಗಳನ್ನ ಎಷ್ಟು ಬೇಗ ಒಪ್ಪಿಕೊಳ್ತೇವೋ ಅಷ್ಟೇ ವೇಗವಾಗಿ ಪರಲೋಕವು ನಮಗೋಸ್ಕರ ಸ್ಪಂದಿಸಿ ಅದು ನಮ್ಮನ್ನು ಶುದ್ಧೀಕರಿಸ್ತದೆ. ಈ ವಾಕ್ಯವನ್ನು ಕೇಳ್ತಿರುವಂಥ ನಾವು ಸಹ ನಮ್ಮಲ್ಲಿರುವ ದೋಷಗಳನ್ನ ಒಪ್ಪಿಕೊಳ್ಳಲೇಬೇಕು ದೇವರ ಮುಂದೆ. ದೇವರ ಮಹಿಮ ಪ್ರಸನ್ನತೆಯಲ್ಲಿ ನಾವು ಕಾಣಿಸಿಕೊಂಡು, ದೇವರೇ, ನಾನು ಇಂಥದ್ದೊಬ್ಬ ದ್ರೋಹಿ, ನನ್ನ ಬಾಯಿಗಳಲ್ಲಿ ಪಾಪ,
ಮತ್ತು ನಮ್ಮ ಆಲೋಚನೆ ಕಣ್ಣುಗಳಲ್ಲಿ ಕೇಳಿಸಿಕೊಳ್ಳುವುದರಲ್ಲಿ ಅಥವಾ ಕೈಗಳಲ್ಲಿ ಕಾಲುಗಳಲ್ಲಿ ಎಲ್ಲಿ ನಮಗೆ ಪಾಪವಿದೆ ಅದನ್ನು ಒಪ್ಪಿಕೊಂಡು ಆತನ ಮುಂದೆ ಯಥಾರ್ಥವಾಗಿ ಅದನ್ನು ನಾವು ಪಶ್ಚಾತ್ತಾಪ ಪಡುವಾಗ, ಮಾನಸಾಂತರ ಪಡುವಾಗ ಪರಲೋಕ ಬೇಗ ಸ್ಪಂದಿಸಿ ನಮ್ಮನ್ನು ಶುದ್ಧೀಕರಿಸ್ತದೆ. ಆತನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಆ ಆದಿ ಅಪೊಸ್ತಲರ ಮೇಲೆ ಸುರಿಸಿದಂಥ ಪರಲೋಕದ ಅಗ್ನಿಯನ್ನು, ಪರಿಶುದ್ಧಾತ್ಮನ ನಮಗೂ ಅನುಗ್ರಹಿಸಿ ನಮಗೆ ಒಂದು ನೂತನ ಸಾಮರ್ಥ್ಯವನ್ನು ಕೊಡ್ತಾನೆ. ಮುಂದಿನ ಮಾತುಗಳನ್ನು ಗಮನಿಸಿದರೆ ಯೆಶಾಯ ಗ್ರಂಥದಲ್ಲಿ ದೇವರೀಗ ಅವನನ್ನು ಅಂದಿನಿಂದ ತನಗಾಗಿ ನುಡಿಯುವ, ತನಗಾಗಿ ದೇವರನ್ನು ಪ್ರತಿನಿಧಿಸಿ ಮಾತನಾಡುವ ಒಬ್ಬ ಮಹಾಪ್ರವಾದಿನಾಗಿ ಎಬ್ಬಿಸ್ತಾನೆ. ಯೆಶಾಯನ ಬಾಯಿಂದ ಬಂದ ಯೇಸುವಿನ ಪ್ರಕಟಣೆಗಳು ಅದ್ಭುತವಾದದ್ದು. ಯೇಸು ಕ್ರಿಸ್ತನ ಜೀವಿತದ ಹೆಚ್ಚು ಕಡಿಮೆ ಪ್ರತಿ ಆಯಾಮಗಳನ್ನು ಆತನು ಬರೆದಿದ್ದಾನೆ, ನುಡಿದಿದ್ದಾನೆ. ದೇವರಿಗೆ ಸ್ತೋತ್ರ. ಅನೇಕ ಜನಾಂಗಗಳ ಬಗ್ಗೆ ಬರೆದಿದ್ದಾನೆ. ಪ್ರವಾದಿಯಾದ ಯೆಶಾಯನ ಬರವಣಿಗೆಯಲ್ಲಿ ಕಾಣುವಂಥ ಜನರಲ್ ನಾಲೆಡ್ಜ್, ಎಷ್ಟೋ ವಿಷಯಗಳ ಬಗ್ಗೆ ಆತನಿಗೆ ದೇವರು ಕೊಟ್ಟಂಥ ಅರಿವು, ಜ್ಞಾನವು ಬಹು ವಿಶೇಷವಾದದ್ದು. ಪ್ರಿಯರೇ, ದೇವರೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿ ರೂಪಾಂತರಿಸ್ತಾನೆ. ಆದರೆ ಆ ವ್ಯಕ್ತಿ ಮೊದಲು ದೇವ್ರ ಮುಂದೆ ಯಥಾಸ್ಥಿತಿಯಲ್ಲಿ ಕಂಡು ಆತನ ದೇವ್ರ ಮುಂದೆ ಪಶ್ಚಾತ್ತಾಪ ಪಡಬೇಕು. ನಾವು ಹಾಗೆ ಮಾಡೋಣ, ಪ್ರಾರ್ಥಿಸೋಣ. ಕರ್ತನೇ, ನಿನ್ನ ಮಹಾಪ್ರಸನ್ನತೆ ಎದುರು ನಾವು ತಗ್ಗಿಸಿಕೊಂಡು ನಮ್ಮ ನೈಜ ಸ್ಥಿತಿಯನ್ನು, ನಮ್ಮ ಹೃದಯದ ಕಪಟವನ್ನು, ಮನಸ್ಸಿನ ದುರಾಲೋಚನೆಗಳನ್ನು, ಬಾಯಿಯ ದೋಷವನ್ನು, ನಮ್ಮ ಶರೀರದ ಅಂಗಾಂಗಗಳಲ್ಲಿರುವಂಥ ದೋಷವನ್ನು ಯಥಾರ್ಥವಾಗಿ ಒಪ್ಪಿಕೊಳ್ತೇವೆ ಸ್ವಾಮಿ. ದೇವರೇ, ಅತಿ ಪವಿತ್ರ ದೃಷ್ಟಿಯುಳ್ಳ ಕರ್ತನೆ, ನಿನ್ನ ಮುಂದೆ ನಮ್ಮದೆಲ್ಲವೂ ಬಟ್ಟ ಬಯಲಾಗಿರುವಲ್ಲಿ ದೇವರೇ, ನಮ್ಮ ಪಾಪಗಳನ್ನ ಅಡಗಿಸಿಕೊಳ್ಳದೆ ಅದನ್ನು ನಿನ್ನ ಮುಂದೆ ಒಪ್ಪಿಕೊಳ್ತೇವೆ. ಯೆಶಾಯನನ್ನು ಕೂಡಲೇ ಶುದ್ಧೀಕರಿಸಿದ ದೇವರೇ, ನೀನು ನಮ್ಮ ಕರ್ತನಾದ ಯೇಸು, ನೀನು ನಮಗೋಸ್ಕರ ಪ್ರಾಯಶ್ಚಿತ್ತಜ್ಞವಾಗಿರುವಲ್ಲಿ ನಿನ್ನ ಕಲ್ವಾರಿ ರಕ್ತದಿಂದ ನೀನು ಸುರಿಸಿದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಪ್ಪ. ನಮ್ಮ ಮೇಲೆಯೂ ನಿನ್ನ ಪರಲೋಕದ ಬೆಂಕಿನ ಪರಿಶುದ್ಧಾತ್ಮನನ್ನು ಕಳಿಸಿ ನಮ್ಮನ್ನು ಶುದ್ಧೀಕರಿಸು. ನಿನ್ನ ಪರವಾಗಿ ಮಾತನಾಡುವಂಥ ಸಾಮರ್ಥ್ಯವನ್ನು ನಮಗೂ ಅನುಗ್ರಹಿಸು. ನಮ್ಮ ರಕ್ಷಕ, ನಮ್ಮ ಒಡೆಯನೂ ಆದಂಥ ನಿನ್ನ ಪ್ರಿಯ ಮಗನಾದಂಥ ಯೇಸು ಕ್ರಿಸ್ತನ ಕುರಿತು ಮಾತನಾಡುವಂಥ ಬಾಯಿಯನ್ನು ನಮಗೆ ಅನುಗ್ರಹಿಸು. ಕರ್ತನೇ, ಇದರಿಂದ ನಿನಗೆ ಮಹಿಮೆ ಆಗಲಿ. ಹೀಗೆ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.